ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಐಡಿಯಾ ಬಂದಿರುತ್ತೆ ಇವತ್ತು ಭೀಮನ ಅಮಾವಾಸ್ಯೆ ಸ್ಪೆಷಲ್ಲು ಅಂತ. ಮಳೆ ನಿಂತು ಹೋದ್ಮೇಲೆ ನೋಡಿ ಹನಿ ಎಷ್ಟು ಚೆನ್ನಾಗಿ ಆ ವೈರ್ ಮೇಲೆ ಪೋಣಿಸ್ತಾ ಹಾಗಾಗಿದೆ. ಹಾಗೆ ಈ ಪಕ್ಷಿಗಳ ನಾದ ನೋಡಿ ಬೆಳಗಿನ ಜಾವ ಕೇಳಲಿಕ್ಕೆ ಒಂದು ತಂಪು, ಮನಸ್ಸಿಗೆ ತುಂಬ ಇಂಪು. ಈ ಹನಿಗಳೆಲ್ಲ ಮೂಡಿ ಹೋದ್ಮೇಲೆ ಅದನ್ನು ನಾವು ಹೀಗೆ ಮಕ್ಕಳಿದ್ದಾಗ ಎಲ್ಲ ಕೆಡಿಸ್ತಾ ಇದ್ವಿ. ಆ ಹನಿಗಳನ್ನು ಬೀಳಿಸೋದು, ಉದುರಿಸೋದು ಹೀಗೆಲ್ಲ ಮಾಡ್ತಾಯಿದ್ವಿ. ಯಾರಿಗೆಲ್ಲ ನೆನಪಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಚಿಲಿಪಿಲಿ ಪಕ್ಷಿ ನಾದ ಕೇಳಿಬಿಟ್ಟು ನಾನು ಹೊರಗಡೆ ಬಂದೆ, ಏನಿದು ಅಂತ ನೋಡಿದರೆ ನಾನು ಭತ್ತದ ತೋರಣ ಹಾಕಿದ್ದೀನಲ್ವ ಬಾಗಿಲಿಗೆ, ಅದರದ್ದು ಭತ್ತ ಎಲ್ಲ ತಿಂದು ಅದ್ರ ಸಿಪ್ಪೆ ಎಲ್ಲ ಉದುರಿಸಿ ಹೋಗ್ತಾ ಇತ್ತು ಡೈಲಿ. ಹೀಗೆ ಮಾಡ್ತಿದ್ದೆ ಸುಮಾರು ಒಂದು 10-15 ದಿವಸದಿಂದ. ನಾನು ಏನಿದು ಯಾವಾಗಲೂ ಕ್ಲೀನ್ ಮಾಡಿರ್ತೀನಿ, ಇಷ್ಟು ಕಸ ಆಗ್ತಿದೆ ಅಂತ. ಇವತ್ತು ನೋಡೋಣ ಅಂತ ನೋಡಿದರೆ ಆ ಪಕ್ಷಿ ರೆಡ್ ಹ್ಯಾಂಡ್ ಆಗಿ ಕೈಗೆ ಸಿಕ್ಕಿದೆ. ಖುಷಿ ಆಯಿತು ನನಗೆ. ಆ ತೋರಣ ಕೂಡ ಹಾಕಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು. ಯಾಕಂದರೆ ಒಂದು ಪಕ್ಷಿಗೆ ಡೈಲಿ ಹೊಟ್ಟೆ ತುಂಬ್ತಾ ಇದೆ ನಾನು ಒಂದು ಭತ್ತದ ತೋರಣ ಹಾಕಿರೋದ್ರಿಂದ ಅಂತ ತುಂಬ ಖುಷಿ ಆಯಿತು. ಹೀಗೆ ನೋಡಿ, ನಾವು ಆರ್ಗ್ಯಾನಿಕ್ಕಾಗಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ ಅಂದರೆ ಸಂತೋಷ ಆಗುತ್ತೆ. ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಜೆಪ್ಟೋಯಿಂದ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಹಾಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೆ. ದೀಪಗಳನ್ನೆಲ್ಲ ಬೆಳಗಿಟ್ಟಿದ್ದೀನಿ, ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಕಂಬಗಳೆಲ್ಲ ಫುಲ್ಲು ಡ್ರೈ ಆಗಲಿ ಅಂತ ಹೇಳಿ ಇಟ್ಟಿದ್ದೆ. ಹಾಗೆ ಪೂಜೆನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ತಟ್ಟೆಯಲ್ಲಿ ಒಂದು ಪಾವಷ್ಟು ಅಕ್ಕಿನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಓಂ ಅಂತ ಬರ್ಕೊಂಡು 2 ದೀಪಗಳನ್ನು ಇಟ್ಟು ಅದರಲ್ಲಿ ಬತ್ತಿ ಹಾಕ್ಬಿಟ್ಟು ಆ ದೀಪದ ತುಂಬ ಎಣ್ಣೆ ಹಾಕ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ದೀಪ ಹಾರದಲೇ ರಾತ್ರಿ ತನಕ ನಿಮ್ಮ ವ್ರತ ಕಂಪ್ಲೀಟ್ ಆಗೋ ತನಕ ದೀಪ ಉರಿಬೇಕು. ಹಾಗಾಗಿ ದೀಪ ತುಂಬ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ದೀಪ ಬೆಳಗಿಸಿ ನಾನು ಜೋಡಿ ಬತ್ತಿಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಯಾವಾಗಲೂ ದೀಪಕ್ಕೆ ಜೋಡಿ ಬತ್ತಿಗಳನ್ನು ಹಾಕಿ, ಒಂಟಿ ಬತ್ತಿಗಳನ್ನು ಹಾಕಬೇಡಿ, ಒಳ್ಳೆಯದಾಗಲ್ಲ ಅಂತ ಹೇಳ್ತಾರೆ. ರೀಸನ್ ನನಗೂ ಸರಿಯಾಗಿ ಗೊತ್ತಿಲ್ಲ, ಆದರೆ ಜೋಡಿ ಬತ್ತಿ ಹಾಕಿ ದೀಪ ಬೆಳಗೋದ್ರಿಂದ ಒಳ್ಳೆಯದು, ಶ್ರೇಯಸ್ಸು ಅಂತ ಹೇಳ್ತಾರೆ. ನಾನು ಇಲ್ಲಿ ಲೆಫ್ಟ್ ಹ್ಯಾಂಡಿಂದ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸ್ಬೋದು. ನಾನು ಸೆಲ್ಫಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ಹಾಗೆ ಕಾಣ್ತಾ ಇದೆ. ಈ ಕಡೆ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ರೆ ನನಗೆ ರೆಕಾರ್ಡ್ ಹೇಗೆ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸೆಲ್ಫಿ ಕ್ಯಾಮ್ರಾ ಇಟ್ಬಿಟ್ಟು ದೀಪ ಹಚ್ಚೋದು, ಪೂಜೆ ಮಾಡೋದು ಮಾಡಿದಾಗ ನಿಮಗೆಲ್ಲ ನಾನು ಲೆಫ್ಟ್ ಹ್ಯಾಂಡಿಂದ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು. ದಯವಿಟ್ಟು ಕ್ಷಮಿಸಿ. ಆದರೆ ನಾನು ಮಾಡೋದು ರೈಟ್ ಹ್ಯಾಂಡಲ್ಲೇ. ಯಾರಿಗೆಲ್ಲ ಅದು ತಪ್ಪು ಅನಿಸುತ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಾರೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತೀರಾ ಅಂತ. ಹಾಗಾಗಿ ಅದು ಲೆಫ್ಟ್ ಹ್ಯಾಂಡಲ್ಲ, ನಾನು ರೈಟ್ ಹ್ಯಾಂಡಲ್ಲೇ ಮಾಡೋದು. ಕ್ಯಾಮ್ರಾ ಹೀಗೆ ಸೆಲ್ಫಿ ಇಟ್ಕೊಂಡಿರೋದ್ರಿಂದ ಅದು ಹಾಗಾಗತ್ತೆ. ಯಾಕಂದರೆ ನನಗೆ ಯಾರೂ ಶೂಟ್ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಮಾಡೋದಕ್ಕೆ ಮನೇಲಿ ಇರೋದಿಲ್ಲ. ನಾನೇ ಸೆಲ್ಫಾಗಿ ಎಲ್ಲ ಶೂಟ್ ಮಾಡ್ಕೋಬೇಕು. ಹಾಗಾಗಿ ನನಗೆ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡ್ರೆ ಅದು ಹೇಗೆ ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೀಗೆ ಇಟ್ಕೊಂಡು ಪೂಜೆ ಮಾಡೋದು. ದಯವಿಟ್ಟು ನಿಮಗೆ ಅದು ಉಲ್ಟಾ ಅನಿಸಿದರೆ ಕ್ಷಮಿಸ್ಬಿಡಿ. ನೋಡಿ, ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು. ಇನ್ನು ಭೀಮನ ಅಮಾವಾಸ್ಯೆ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈ ವ್ರತ ಅಂದರೆ ತುಂಬ ಶ್ರೇಷ್ಠವಾದದ್ದು ಅಂತ ನನಗೆ ಅನಿಸುತ್ತೆ. ನಾನು ಪ್ರತಿ ವರ್ಷ ಇದನ್ನು ಬಿಡದಲ್ಲೇ ಆಚರಣೆ ಮಾಡ್ತೀನಿ. ಶಿವ ಪಾರ್ವತಿಯರ ಪ್ರತೀಕವಾಗಿ ಈ ಹಬ್ಬನ ಆಚರಣೆ ಮಾಡೋದು. ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾ ಇದ್ದಾರೆ ಆಫೀಸಿಗೆ ಹೋಗಬೇಕು ಅಂತ. ಹಾಗಾಗಿ ನಾನು ಬೆಳಗ್ಗೆ ಹೊತ್ತೇ ಬೇಗ ಮಾಡಿಬಿಡ್ತೀನಿ. ನಮ್ಮ ಮನೆಯವರಿಗೂ ಕೂಡ ಪಾದ ಪೂಜೆ ಮಾಡಿನೇ ನಾನು ಹೊರಗಡೆ ಕಳಿಸೋದು. ಯಾಕಂದರೆ ಅಮಾವಾಸ್ಯೆ ಇರುತ್ತಲ್ವ, ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಅವ್ರನ್ನ ಹಾಗೆ ಕಳಿಸೋದು ಶ್ರೇಯಸ್ಸಲ್ಲ ಅಂತ ನನಗನ್ಸುತ್ತೆ. ಪೂಜೆ ಮಾಡಿಬಿಟ್ಟೆ ಅವರಿಗೆ ಹೊರಗಡೆ ಹೋದರೆ ನನಗೆ ಸಮಾಧಾನ ಆಗೋದು. ಹಾಗಾಗಿ ನಾನು ಬೆಳಗಿನ ಹೊತ್ತೇ ಮಾಡೋದು. ಹಾಗೆ ಅವರಿಗೆ ಈ ಪ್ರತಿ ಸಲ ನಾನು ಶಾವಿಗೆ ಪಾಯಸ ಮಾಡಿ ಕೊಡ್ತಿದ್ದೆ. ಬೆಳಗ್ಗೆನೇ ಪಾಯಸ ಬೇಡ ಅಂದರು. ಹಾಗಾಗಿ ಹಾಲಿನಲ್ಲಿ ಸ್ವಲ್ಪ ಜೇನು ಹಾಕಿಬಿಟ್ಟು ಕೊಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮತ್ತು ನಮ್ಮ ಮನೆಯವರ ಬಾಂಧವ್ಯ ಹಾಲು ಜೇನಿನ ಥರ ಇರಲಿ. ಇದೇ ರೀತಿ ಹಾಲಲ್ಲಿ ಹೇಗೆ ಜೇನು ಬೆರೆತು ಹೋಗುತ್ತೋ ಹಾಗೆ ನಮ್ಮ ಮತ್ತು ನಮ್ಮ ಮನೆಯವರ ಬಾಂಧವ್ಯ ಹೀಗೆ ಸದಾ ಇರಲಿ ಅಂತ ಹೇಳಿಬಿಟ್ಟು ಹಾಲು ಜೇನು ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ಈ ಭೀಮನ ಅಮಾವಾಸ್ಯೆಯ ವ್ರತದ ಬಗ್ಗೆ ಹೇಳಬೇಕು ಅಂದರೆ, ಶಿವ ಪಾರ್ವತಿಯರ ಪ್ರತೀಕವಾಗಿ ಆ ದೀಪ ಆರಾಧನೆ ಮಾಡೋದು. ಹಾಗೆ ಗಂಡ ಹೆಂಡತಿಯರ ಸಂಬಂಧ ಶಿವ ಪಾರ್ವತಿಯರ ಹಾಗೆಯೇ ಶ್ರೇಷ್ಠವಾಗಿರಲಿ, ಪವಿತ್ರವಾಗಿರಲಿ, ಕೊನೆ ತನಕ ಇರಲಿ. ಗಂಡನ ಆಯುಷ್ಯು ವೃದ್ಧಿ ಆಗಲಿ, ಹೆಂಡತಿಯ ಸೌಭಾಗ್ಯ ಕೊನೆ ತನಕ ಇರಲಿ ಅನ್ನೋದಕ್ಕೋಸ್ಕರ
ಈ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ಕನ್ಯೆಯರು ಹೆಚ್ಚಾಗಿ ಮಾಡ್ತಾರೆ ಹೇಳಬೇಕು ಅಂದರೆ. ಯಾಕಂದರೆ ನನಗೆ ಒಳ್ಳೆಯ ಗಂಡ ಸಿಗಲಿ, ಭೀಮನಂಥ ಗಂಡ ಸಿಗಲಿ. ಮದುವೆಗಿಂತ ಮುಂಚೆ ಹೆಚ್ಚೆಲ್ಲ ಕನಸುಗಳನ್ನು ಕಂಡಿರ್ತಾರೆ ಹೆಣ್ಮಕ್ಳು. ನನ್ನ ಗಂಡ ಹೀಗಿರಬೇಕು, ಹಾಗಿರಬೇಕು, ಹೀಗೆ ನೋಡ್ಕೋಬೇಕು ಅಂತ ಹೇಳಿ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು, ಮನೆಯಲ್ಲಿ ನನ್ನನ್ನು ಗೌರವಿಸಬೇಕು, ಪ್ರತಿಯೊಂದು ನಿರ್ಧಾರಗಳಲ್ಲಿ ನನ್ನನ್ನು ಲೆಕ್ಕಕ್ಕೆ ತಗೋಬೇಕು ಅಂತ ತುಂಬ ಕನಸುಗಳನ್ನು ಕಂಡಿರ್ತಾಳೆ. ಹಾಗಾಗಿ ಹೆಚ್ಚಾಗಿ ಕನ್ಯೆಯರು ಈ ಹಬ್ಬನ ಆಚರಿಸ್ತಾರೆ, ಅಂದರೆ ವ್ರತನ ಆಚರಿಸ್ತಾರೆ. ಮದುವೆ ಆದಮೇಲೂ ಹೆಣ್ಮಕ್ಳು ಆಚರಣೆ ಮಾಡ್ತಾರೆ, ತನ್ನ ಗಂಡನ ಆಯುಷ್ಯು ಚೆನ್ನಾಗಿರಲಿ, ನಾನು ಸೌಭಾಗ್ಯವತಿಯಾಗಿರಲಿ ಅಂತ. ಹಾಗೆ ನಾನು ಕೂಡ ಇದು ನಮ್ಮ ತಾಯಿಯವರು ಆಚರಿಸಿದ್ದಲ್ಲ, ನಮ್ಮ ಅತ್ತೆಯವರು ಆಚರಿಸಿದ್ದಲ್ಲ. ಆದರೆ ನನಗೂ ಯಾಕೋ ಮದುವೆ ಆದಾಗಿಂದ ಈ ಹಬ್ಬನ ನಾನು ಆಚರಣೆ ಮಾಡ್ಕೊಂಬಂದಿದ್ದೀನಿ. ನನಗೆ ಯಾಕೆ ಇದನ್ನು ಆಚರಣೆ ಮಾಡಬೇಕು ಅನ್ನಿಸ್ತು ಇದುವರೆಗೂ ನನಗೆ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ನಾನು ಆಚರಣೆ ಮಾಡಿದ್ದೀನಿ. ನನಗೆ ಎಷ್ಟು ತಿಳಿದಿದೆ ಅಷ್ಟು ತಕ್ಕ ಮಟ್ಟಿಗೆ ನಾನು ಆಚರಣೆ ಮಾಡ್ತೀನಿ. ಯಾಕಂದರೆ ಗಂಡ ಹೆಂಡತಿಯರ ಬಾಂಧವ್ಯ ತುಂಬ ಪವಿತ್ರವಾದದ್ದು ಅಂತ ನಾನು ಭಾವಿಸ್ತೀನಿ. ಗಂಡ ಕೂಡ ಹೆಂಡತಿಗೆ ಮರ್ಯಾದೆ ಕೊಡಬೇಕು, ಹೆಂಡತಿ ಕೂಡ ಗಂಡನಿಗೆ ತುಂಬ ಮರ್ಯಾದೆ ಕೊಡಬೇಕು. ಆಗಲೇ ಸಂಸಾರದಲ್ಲಿ ತುಂಬ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳೋದು. ಕೇವಲ ಆರ್ಥಿಕವಾಗಿ ಪ್ರಗತಿ ಹೊಂದೋದಲ್ಲ, ಮನಸ್ಸಿನಿಂದ ನಾವು ಪ್ರಗತಿ ಹೊಂದಬೇಕು, ಭಾವನಾತ್ಮಕವಾಗಿ ಪ್ರಗತಿಯನ್ನು ಹೊಂದಬೇಕು. ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗಿರಬೇಕು. ನಾವು ಹೇಗೆ ಮನೆಯಲ್ಲಿ ನಡ್ಕೊಳ್ತೀವಿ ಅದನ್ನು ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ. ಸಂಸಾರ ಅಂದಮೇಲೆ ಒಂದು ಬರುತ್ತೆ ಹೋಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ, ವಿರಸಗಳಿರುತ್ತೆ. ಅದನ್ನೆಲ್ಲ ಮರೆತು ಒಳ್ಳೆ ರೀತಿಯಿಂದ ಅದನ್ನು ಸಂಸಾರನ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನಮ್ಮ ಮನೆಯವರು ಕೂಡ ಹಾಲು ಕುಡಿದ್ಬಿಟ್ಟು ನೀನು ಸ್ವಲ್ಪ ಕುಡಿ ಅಂತ ಕೊಡ್ತಾ ಇದ್ದಾರೆ. ಉಪವಾಸ ಇದ್ದರೂ ಕೂಡ ನಾನು ಅವರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ 2 ಗುಡುಕು ಕುಡಿದು ಅವರಿಗೆ ವಾಪಸ್ ಕೊಡ್ತೀನಿ. ಇದನ್ನೇ ಹೇಳೋದು ಗಂಡ ಹೆಂಡತಿಯರ ಬಾಂಧವ್ಯ ಅಂತ. ಒಬ್ರಿಗೊಬ್ಬರು ಬೇಜಾರು ಮಾಡಬಾರ್ದು, ನೋವು ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಹೇಳ್ತಾರೆ. ಆದರೆ ಸುಖ ಸಂಸಾರಕ್ಕೆ ಕೆಲವೊಂದು ಕೇವಲ 1-2 ಸೂತ್ರಗಳನ್ನು ಪಾಲಿಸಿದರೆ ಮಾತ್ರ ಸಾಕು ಅಂತ ನನಗನ್ಸುತ್ತೆ. ಏನಂದರೆ, ಗಂಡ ಹೆಂಡತಿಯರ ಮಧ್ಯೆ ನಂಬಿಕೆ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಗೌರವವಿರಬೇಕು. ಇವಿಷ್ಟು ಇದ್ದರೆ ಸಾಕು, ಗಂಡ ಹೆಂಡತಿಯರು ತುಂಬ ಚೆನ್ನಾಗಿ ಇರ್ತಾರೆ. ಕೇವಲ ಆರ್ಥಿಕವಾಗಿ ಶ್ರೀಮಂತರಿದ್ದರೆ ಮಾತ್ರ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅನ್ನೋದು ತಪ್ಪು ಅಭಿಪ್ರಾಯ. ಯಾಕಂದರೆ ಗಂಡ ಹೆಂಡತಿಯರ ಮಧ್ಯೆ ಆರ್ಥಿಕವಾಗಿ ಬರೋದು ನೆಕ್ಸ್ಟು. ಮೊದಲು ಪ್ರೀತಿ ವಿಶ್ವಾಸ ಇರಬೇಕು, ಆಮೇಲೆ ಆರ್ಥಿಕವಾಗಿ ಸಬಲತೆ ಹೊಂದೋದಕ್ಕೆ ಸಾಧ್ಯ. ನಾವು ಮೊದಲೇ ಕಚ್ಚಾಡಿಕೊಂಡು ಕಿತ್ತಾಡಿಕೊಂಡು ಇದ್ದರೆ ಆರ್ಥಿಕವಾದ ಪ್ರಗತಿ ಹೊಂದಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.